ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಪಫ್ ಸ್ಲೀವ್ ಯಾವ ಥರ ಮಾರ್ಕ್ ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮಾರ್ಕಿಂಗು ಮತ್ತು ಕಟ್ಟಿಂಗು ನೋಡಿ. ಈ ಥರ ನಾನು 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಥರ ಹಾಕಿದ್ರೆ ಡಬಲ್ ಫೋಲ್ಡಿಂಗು, ಈ ಥರ ಹಾಕಿದ್ರೆ 4 ಫೋಲ್ಡಿಂಗ್ ಆಗುತ್ತೆ ನೋಡಿ. ಇದು ನಾವು ಎಡ್ಜಲ್ಲಿ ತೊಗೊಂಡಿರೋದ್ರಿಂದ ಎಡ್ಜಲ್ಲಿ ಸಣ್ಣಾಗಿರುತ್ತೆ, ಹಾಗಾಗಿ ನಾನೇನು ಸ್ಟ್ರೈಟ್ ಲೈನ್ ಹಾಕಿ ಏನೂ ಕಟ್ ಮಾಡ್ತಿಲ್ಲ. ಇವ್ರದ್ದು ಸ್ಲೀವ್ ಲೆಂತ್ ಆ್ಯಕ್ಚುಲಿ ಆಗಿ ಒಂದು 9 ಇದೆ. 9 ಅಂತಂದರೆ ನಾವು ಅದಕ್ಕೆ ಒಂದು ಈ ಥರ 10 ಇಂಚು ಒಂದು ಮಾರ್ಕ್ ಹಾಕೋಣ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನೋಡಿ. ಮತ್ತು ಇವ್ರದ್ದು ಆರ್ಮಲ್ ಬಂದು ಬ್ಯಾಕ್ ಸೈಡಲ್ಲಿ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ 6.1 ಬರುತ್ತೆ. ನಾವು ಇದನ್ನು 1 ಇಂಚ್ ಮೈನಸ್ ಮಾಡಿಬಿಟ್ಟು ಅಂದರೆ 6 ಬರುತ್ತಲ್ಲ, ಅದನ್ನು ನಾವು 5-6 ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡಿಕೊಂಡು 5.25ಗೆ ಅರ್ಧ ಅಂತಂದರೆ ಎಷ್ಟಾಗುತ್ತೆ? 2.25 ಆಗುತ್ತೆ. 2.25 ಸೆಂಟ್ರಿಗೆ ಬರುತ್ತೆ ನೋಡಿ ಈ ಥರ. ಈಗ 2.25 ಸೆಂಟ್ರಿಗೆ ಏನು ಬಂದಿದೆ ಅದೇ ನಮ್ಮ ಬ್ಲೌಸ್ ಡೌನಿಂಗ್ ಆಗಿರುತ್ತೆ ನೋಡಿ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಪಾಯಿಂಟ್ ಒಳಗಡೆ ಒಂದು ಅರ್ಧ ನೋಡಿ. ಈ ಥರ ಆದಮೇಲೆ ಮತ್ತೆ ನಾವಿಲ್ಲಿ ಈ ಥರ ಒಂದು ಮಾರ್ಕ್ ಹಾಕ್ಬಿಟ್ಟು ಒಂದು ಲೈನ್ ಹಾಕೋಣ. ಒಂದು 1/2 ಇಂಚ್ ಮುಂದೆ, ಇಲ್ಲೂ ಅಷ್ಟೇ ಒಂದು 1/2 ಇಂಚ್ ಮುಂದೆ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಇದು 30 ಸೈಜ್ ಆಗಿರೋದ್ರಿಂದ ಇಲ್ಲಿಂದ ನಾವು 1 ಇಂಚಿಗೆ ಒಂದು ಮಾರ್ಕ್ ಹಾಕಿ ಇಲ್ಲೊಂದು ಲೈನ್ ಎಳ್ಕೊಳ್ಳೋಣ ಈ ಥರ. ಈಗ ಇದರಲ್ಲಿ ಈ ಥರ ಕರ್ವ್ ಸ್ಕೇಲ್ ಏನಿರುತ್ತೆ ಅದನ್ನು ತೊಗೊಂಡು ಮಾರ್ಕ್ ಹಾಕಬೇಕು. ಹಾಗಾಗಿ ಇಲ್ಲಿ ನಾವು ಒಂದು 3/4 ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಈ ಕರ್ವ್ ಸ್ಕೇಲ್ ಏನಿದೆ ಅದನ್ನು ನೋಡಿ ಈ ಥರ ಇಟ್ಕೊಂಡು, ಸಾರಿ ಇಲ್ಲಿ ಮಾರ್ಕ್ ಹಾಕೋದು ಬಿಟ್ಟಿದ್ದೀನಿ ನಾನು. ನೋಡಿ ಈ ಥರ ಆದಮೇಲೆ ಇಲ್ಲೇನು ಇದು ಬಂದಿದೆ ಇದನ್ನು ಇಟ್ಕೊಂಡು ಇದನ್ನು ಈ ಥರ ಇರೋದನ್ನು ಮತ್ತು ಈ ಥರ ನಾವು ಹಾಕಿದ್ದೀವಲ್ವ, ಈ ಥರ ಕರ್ವ್ ಸ್ಕೇಲ್ ಇರೋದನ್ನು ಈ ಥರ ಉಲ್ಟಾ ಹಾಕ್ಬಿಟ್ಟು ಇದನ್ನು ಸೇರಿಸಿದ್ರೆ ಆಯಿತು. ಮತ್ತು ಈಗ ಫ್ರಂಟ್ ಮಾರ್ಕಿಗೆ ಏನು ಮಾಡಬೇಕು ಅಂದರೆ ಇಲ್ಲಿಂದ 1 ಇಂಚು ಹಣ ನೋಡಿ, ಇಲ್ಲಿಂದ ಅರ್ಧ ಇಂಚು ಡೌನಿಗೆ ತಗೊಂಡು ನೋಡಿ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀವಿ ನಾವು ಈ ಥರ ಇಟ್ಕೊಂಡು ಮತ್ತೆ ಸೇಮ್ ಆಗಲೇ ಏನು ಹಾಕಿದ್ವ ನಾವು ಆ ಥರ ಈಗ 1 ಇಂಚಿಗೆ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀವಿ ಇದನ್ನು ಸೇರಿಸ್ಕೊಂಡು ಈ ಥರ ಸ್ಟ್ರೈಟಿಗೆ ಈ ಥರ ಹಾಕಿದ್ರೆ ನೋಡಿ ಸ್ಲೀವ್ ಮಾರ್ಕಿಂಗು ಆಯಿತು. ಇಲ್ಲಿ ಸ್ಲೀವ್ ರೌಂಡ್ ಬಂದು ಎಷ್ಟಿದೆ ಅಂದರೆ 4.25 ಇದೆ. 4.25 ಒಂದು 2 ಇಂಚಿಗೊಂದು ಈ ಥರ ಮಾರ್ಕ್ ಹಾಕ್ಬಿಟ್ಟು ಇಲ್ಲೂ 2 ಇಂಚಿಗೊಂದು ಮಾರ್ಕ್ ಹಾಕಿದ್ರೆ ಮಾರ್ಕ್ ಹಾಕ್ಬಿಟ್ಟು ಇದನ್ನು ಸೇರಿಸ್ಬೇಕು ನೋಡಿ. ಈಗ ನಾವು ಪಫ್ ಸ್ಲೀವಿಗೆ ಏನು ಮಾಡಬೇಕು ಅಂದರೆ ನೋಡಿ ನೋಡೋಣ. ಈಗ ನಾವು ಹಾಕಿರೋ ಮಾರ್ಕಿಂಗ್ ಕರೆಕ್ಟಾಗಿದೆಯಾ ಅಂತೇಳಿ ಚೆಕ್ ಮಾಡೋಣ. ನೋಡಿ ಇಲ್ಲೇನಿದೆ 6.25 ಬರುತ್ತೆ ಕರೆಕ್ಟಾಗಿ. ನೋಡಿ ಇವಾಗ ಪಫ್ ಸ್ಲೀವ್ಗೆ ಏನು ಮಾಡಬೇಕು ಅಂದರೆ ಇಲ್ಲಿಂದ ಒಂದು 3 ಇಂಚಿಗೆ ಮಾರ್ಕ್ ಹಾಕೋಣ. 3 ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಬಾಕ್ಸ್ ಮಾಡಿಕೊಂಡು ಇಲ್ಲಿಂದ 1 ಇಂಚಿಗೆ ಈ ಥರ ಇಟ್ಕೊಂಡು ಈ ಥರ ಸೇರಿಸಿದ್ರೆ ಆಯಿತು ನೋಡಿ. ಇಷ್ಟೇ ಪಫ್ ಸ್ಲೀವ್ ಮಾರ್ಕಿಂಗು. ನೋಡಿ ಇದಾದಮೇಲೆ ಇದನ್ನು ನಾವಿವಾಗ ಏನು ಮಾರ್ಕ್ ಹಾಕಿದ್ದೀವೋ ಆ ಥರ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೊಂದು ಮಾರ್ಕ್ ಹಾಕಿ ಮತ್ತು ನಾವಿಲ್ಲಿ ಏನು 3 ಇಂಚಿಗೆ ಮಾರ್ಕ್ ಹಾಕಿದ್ದೀವಿ
ಅಲ್ಲಿ ಒಂದು ಈ ಥರ ಮ್ಯಾಚ್ ಕೊಡಿ. ಮತ್ತು ಈ ಥರ ಓಪನ್ ಮಾಡಿಬಿಟ್ಟು ನೋಡಿ ಈ ಥರ ಕಟ್ ಮಾಡಿ ಇಲ್ಲೊಂದು ಮ್ಯಾಚ್ ಕೊಡಿ. ಇದು ಫ್ರಂಟಿಗೆ ಅಂತ ಹೇಳಿ ನೋಡಿ ಇಷ್ಟು ಮಾರ್ಕಿಂಗ್ ಮಾಡಿದ್ರೆ ನಮ್ಮದು ಪಫ್ ಸ್ಲೀವ್ ಮಾರ್ಕಿಂಗು ರೆಡಿ ಆಗುತ್ತೆ. ಇವಾಗ ಸ್ಲೀವಲ್ಲಿ ಕಟ್ ಮಾಡ್ಕೊಳ್ಳೋಣ ಬಟ್ಟೆನ. ಈ ಥರ ಮೇನ್ ಪೀಸ್ ಇದೆ, ಇದನ್ನು ಈ ಥರ ಹಾಕ್ಕೊಂಡು ಈ ಥರ ಹಾಕ್ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡು ನಾವು ನೋಡಿ ಈ ಥರ ಕಟ್ ಮಾಡಿ ಇಲ್ಲಿ ಬಂದು ನ್ಯಾಚ್ ಕೊಡಬೇಕು. ಈ ಥರ ನ್ಯಾಚ್ ಕೊಟ್ಟರೆ ನಮ್ಮದು ಸ್ಲೀವ್ ಕಟ್ಟಿಂಗ್ ಆಯಿತು. ಇದನ್ನು ಸ್ಟಿಚ್ ಮಾಡೋದನ್ನು ಯಾವ ಥರ ಅಂತೇಳಿ ನಾನು ತೋರಿಸ್ತೀನಿ. ನೋಡಿ ಪಫ್ ಸ್ಲೀವ್ ಕಟ್ಟಿಂಗ್ ತೋರಿಸ್ತಾ ಇದ್ದೀವಿ, ಕಟ್ಟಿಂಗ್ ತೋರಿಸಿದೆ. ಈಗ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಈಗ ನೋಡಿ ಈ ಥರ ಇಟ್ಕೊಂಡು ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿದ್ದೀವಿ ಕೆಳಗಡೆ ಅದಕ್ಕೆ ಕವರ್ ಆಗೋ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕು. ನೋಡಿ ಈ ಥರ ಕಿನಾರಿ ಸ್ಟಿಚ್ ಕೊಡಬೇಕು. ಮತ್ತು ಇದರಲ್ಲೂ ಅಷ್ಟೇ ಮತ್ತು ಕಿನಾರಿ ಸ್ಟಿಚ್ ಕೊಟ್ಟಾದಮೇಲೆ ನಾವು ಇದು ಬ್ಲೌಸ್ ನೀಟಾಗಿ ಕೂರಲಿ ಅನ್ನೋ ಕಾರಣಕ್ಕೆ ನಾವು ಇವಾಗ ಏನು ಸ್ಟಿಚ್ ಹಾಕಿದ್ದೀವಿ ಅದ್ರ ಎಡ್ಜಲ್ಲಿ ಅಂದರೆ ಈ ಥರ ಎಡ್ಜ್ ಏನಿದೆ ಈ ಎಡ್ಜಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ತೀವಿ. ಮತ್ತು ಈ ಕಡೆನೂ ಅಷ್ಟೇ ಈ ಸ್ಲೀವಲ್ಲೂ ಸೇಮ್ ಅದರಲ್ಲಿ ಯಾವ ಥರ ಹಾಕ್ತೀವಿ ಅದೇ ಥರ ಇದನ್ನು ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ನಾವು ಇದನ್ನು ಒಂದು ಲೂಸ್ ಸ್ಟಿಚ್ ಹಾಕಬೇಕು. ನೋಡಿ ಈ ಥರ ಒಳಗಡೆ ಕೊಟ್ಕೊಂಡು ಲೂಸ್ ಸ್ಟಿಚ್ ಹಾಕಬೇಕು. ಈ ಸ್ಲೀವಲ್ಲೂ ಅಷ್ಟೇ
ಇದನ್ನು ಸ್ಟ್ರೈಟಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಬರ್ಬೇಕು. ಈ ಥರ ಸುತ್ತಾಕೊಂಡು ಬರಬೇಕು. ನೋಡಿ ಆದಮೇಲೆ ಈ ಥರ ಎಕ್ಸ್ಟ್ರಾ ಏನು ಕ್ಲಾತ್ ಇದೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ ಈಗ ಇಲ್ಲಿ ನಾವು 3 ಇಂಚಿಗೆ ಏನು ಮ್ಯಾಚ್ ಹಾಕಿದ್ವಿ ಅದನ್ನು ಆ ಕಡೆ ಈ ಕಡೆ ಎರಡು ಕಡೆ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಎಲ್ಲಿಂದ ಅಂತೇಳಿ ನಮಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ನೋಡಿ ಈಗ ಏನು ಮಾಡಬೇಕು ಅಂದರೆ ನಾವು ಒಂದು ಸೂಜಿ ಅಥವಾ ಈ ಥರ ಏನಾದರೂ ನಿಮ್ಮ ಹತ್ರ ಇದೆ ಅಂತಂದರೆ ನೋಡಿ, ಇಲ್ಲಾಂದರೆ ಈ ಥರದ್ದಿದ್ರೂ ನಡೆಯುತ್ತೆ, ಕೈಯಲ್ಲೇ ಹಿಡಿಬೋದು. ನೋಡಿ ಈ ಥರ ಇಟ್ಕೊಂಡು ಇಲ್ಲಿ ಮತ್ತು ಸೆಂಟ್ರಲ್ಲಿ ನೋಡಿ ಈ ಥರ ನೋಡಿ ಈ ಥರ ಇಟ್ಕೊಂಡು ಆ ಕಡೆ 4 ನೇರಿಗೆ ಈ ಕಡೆ 4 ನೇರಿಗೆ ಬರೋ ಥರ ನೋಡಿ. ಈಗ ಲಾಸ್ಟ್ ನೇರಿಗೆ ಕೊಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ಕೊಟ್ಟರೆ ಪಫ್ ಸ್ಲೀವು ರೆಡಿಯಾಗಿದೆ. ನೋಡಿ ಈ ಥರ ನಾವು 3 ಇಂಚ್ ಕೊಟ್ಟರೆ ಒಂದು 2 ಕಡೆ ಆ ಕಡೆ 4 ಈ ಕಡೆ 4 ಬರುತ್ತೆ. ಏನಾದರೂ ನಾವಿನ್ನೂ ಜಾಸ್ತಿ ಹೈಟ್ ತೊಗೊಂಡ್ರೆ ಒಂದು 5 ಇಂಚು ಆ ಥರ ತೊಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ನಾನು 3 ಇಂಚ್ ತೊಗೊಂಡಿರೋದ್ರಿಂದ ಆ ಕಡೆ 4 ಈ ಕಡೆ 4 ಬರ್ತಾಯಿದೆ. ನೋಡಿ ಇದರಲ್ಲೂ ತೋರಿಸ್ತೀನಿ ನಿಮಗೆ.
ಮತ್ತು ಇಲ್ಲಿ ಸೆಂಟ್ರಲ್ಲಿ. ನೋಡಿ, ಪಫ್ ಸ್ಲೀವು ರೆಡಿಯಾಗಿದೆ. ಇದು ನಾನು ನಿಮಗೆ ಬ್ಲೌಸಲ್ಲಿ ಯಾವ ಥರ ಕಾಣುತ್ತೆ ಅನ್ನೋದನ್ನು ನಾನು ನಿಮಗೆ ಬ್ಲೌಸು ಸ್ಟಿಚ್ ಮಾಡಿದಾದಮೇಲೆ ಫುಲ್ ಬ್ಲೌಸಿಂದು ಇದನ್ನು ಹಾಕ್ತೀನಿ. ನಿಮಗೇನಾದರೂ ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿದೆ ಅನಿಸಿದ್ರೆ ಒಂದು ಲೈಕ್ ಕೊಡೋದ್ರ ಮುಖಾಂತರ ನನಗೆ ಸಹಾಯ ಮಾಡಿ. ನೋಡಿ, ಈಗ ಒಂದೇ ಒಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ಬಂದಿದೆ, ಅದನ್ನು ನಾನು ಇವಾಗ ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.